ರಾತ್ರಿಯ ಸಮಯದಲ್ಲಿ ಅವಳ ಕೋಣೆಯ ಬಾಗಿಲು ತೆರೆದಾಗ ಮಾನ್ಯತಾ ಮಲಗಿರುವವಳಂತೆ ನಟಿಸುತ್ತಿದ್ದಳು. ಆ ವ್ಯಕ್ತಿ ಒಳಗೆ ಬಂದಿದ್ದರಿಂದ ಅವಳ ಮುಖದಿಂದ ಬೆವರು ಸುರಿಯಲು ಆರಂಭಿಸಿತು. ಆಕೆಯ ಪಕ್ಕದ ಹಾಸಿಗೆಯೊಳಗೆ ಯಾರೋ ಬಂದು ಕುಳಿತ ಅನುಭವವಾಯಿತು. ಇಂದು ಅವರ ಮದುವೆಯ 2ನೇ ರಾತ್ರಿ. ಮೊದಲ ರಾತ್ರಿ ಅವನು ಕೋಣೆಗೆ ಬಂದಿರಲಿಲ್ಲ. ಇಂದು ಅವನು ಬರಬಾರದೆಂದು ಅವಳು ಬಯಸಿದ್ದಳು. ಆದರೆ ಅವನು ಬಂದೇ ಬಿಟ್ಟಿದ್ದನು. ಅವಳ ಪಕ್ಕದಲ್ಲಿ ಮಲಗಿದ್ದ ಸಿದ್ಧಾರ್ಥ್ ತನ್ನ ಬಟ್ಟೆಗಳನ್ನು ಕಳಚುತ್ತಿರುವುದನ್ನು ಅವಳಿಗೆ ಇದ್ದಕ್ಕಿದ್ದಂತೆ ಗಮನಕ್ಕೆ ಬಂದಿತು. ಬಂದ ಬೆಳಕಿನಲ್ಲಿ ಅವಳು ಅವನ ಚಲನವಲನಗಳನ್ನು ನೋಡುತ್ತಿದ್ದಳು. ಬಟ್ಟೆಗಳನ್ನು ತೆಗೆದ ನಂತರ ಅವನು ತಿರುಗಿ ಅವಳನ್ನು ತನ್ನ ಕೆಳಗೆ ಒತ್ತಿ ಹಿಡಿದನು. ಅವನ ದೇಹದ ಬಿಸಿಯು ಅವಳಲ್ಲಿ ಭಯವನ್ನುಂಟು ಮಾಡಿತು. ಅವನನ್ನು ತಡೆಯಲು ಅವಳು ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿದಳಷ್ಟೇ. ಆದರೆ ತಕ್ಷಣವೇ ನಿಂತುಕೊಂಡಳು, ಏಕೆಂದರೆ ಅವನು ಅವಳ 2 ಕೈಗಳನ್ನು ಹಿಡಿದುಕೊಂಡಿದ್ದನು. ಅವಳು ನಂತರ ಮೆಲ್ಲಗೆ ಆದರೆ ನಡುಗುತ್ತಾ, ನೀವು ಇದೇನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಸಿದ್ಧಾರ್ಥ್ ಅವಳನ್ನು ಹೀಯಾಳಿಸುತ್ತಾ, ಏನು ಮಾಡುತ್ತಿದ್ದೇನೆ? ನೀನು ಬಯಸಿದ್ದು ಇದನ್ನೆಲ್ಲವೇ? ನಿನ್ನೆ ನಾನು ನಿನ್ನ ಬಳಿಗೆ ಬರಲಿಲ್ಲ ಎಂದು ನೀನು ಹಿರಿಯರ ಬಳಿ, ಅಂದರೆ ತಾತನ ಬಳಿ ದೂರು ನೀಡಿದ್ದಿ. ನನ್ನೊಂದಿಗೆ ಮಲಗಬೇಕೆಂದೇ ನೀನು ಹಾಗೆ ಮಾಡಿದ್ದೀಯಲ್ಲವೇ? ಈಗ ನಾಟಕ ಮಾಡುವುದನ್ನು ನಿಲ್ಲಿಸು ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ಮಾನ್ಯತಾಳ ದೇಹಕ್ಕೆ ಯಾರೂ ಸೂಜಿಗಳನ್ನು ಚುಚ್ಚಿದಂತಹ ಅನುಭವವಾಯಿತು. ಅವಳು ಮೆಲ್ಲಗೆ, ನಾನು ಯಾರಿಗೂ ಹೇಳಲಿಲ್ಲ ಎಂದು ಹೇಳಿದಳು. ಆದರೆ ಬಹುಶಃ ಸಿದ್ಧಾರ್ಥಿಗೆ ಅವಳ ಮಾತು ಕೇಳಿಸಲಿಲ್ಲ. ಅವಳು ಏನು ಯೋಚಿಸುತ್ತಿದ್ದಾಳೆ ಎಂಬುದನ್ನು ತಿಳಿಯದೆ ಅವನು ಅವಳ ನೈಟ್ ಗೌನನ್ನು ನಿರ್ದಯವಾಗಿ ಹರಿದು ಹಾಕಿದನು. ಮರುದಿನ ಬೆಳಿಗ್ಗೆ ಮಾನ್ಯತೆ ಎಚ್ಚರಗೊಂಡಾಗ ಸುತ್ತಮುತ್ತ ಯಾರೂ ಇರಲಿಲ್ಲ. ಒಂದು ವೇಳೆ ಅವಳ ದೇಹದಲ್ಲಿ ನೋವು ಮತ್ತು ನೆಲದ ಮೇಲೆ ಹರಿದು ಬಿದ್ದಿದ್ದ ನೈಟ್ ಗೌನ್ ಇಲ್ಲದಿದ್ದರೆ ಹಿಂದಿನ ರಾತ್ರಿ ನಡೆದಿದ್ದೆಲ್ಲವೂ ಒಂದು ಕೆಟ್ಟ ಕನಸು ಎಂದು ಅವಳು ಭಾವಿಸುತ್ತಿದ್ದಳು. ಅವಳು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಕೆಳಗೆ ಬಂದಳು. ಕೆಳಗೆ ಬಂದು ನೋಡಿದಾಗ ಸಿದ್ಧಾರ್ಥ್ ಹೊರತುಪಡಿಸಿ ಮನೆಯ 2 ಸದಸ್ಯರಾದ ಅವನ ಅಜ್ಜ ಮತ್ತು ಅವನ ಕಿರಿಯ ಸಹೋದರ ಅಲ್ಲಿ ಉಪಸ್ಥಿತರಿದ್ದರು. ಅವರಿಬ್ಬರು ಉಪಹಾರದ ಮೇಜಿನ ಬಳಿ ಕುಳಿತಿದ್ದರು ಮತ್ತು ನೌಕರರು ಊಟವನ್ನು ಬಡಿಸುತ್ತಿದ್ದರು. ಸಿದ್ಧಾರ್ಥನ ಅಜ್ಜ ಮಾನ್ಯತಾಳನ್ನು ನೋಡಿದ ತಕ್ಷಣ, ಬಾ ಮಾನ್ಯತಾ, ನಮ್ಮೊಂದಿಗೆ ಉಪಹಾರ ಮಾಡು ಎಂದು ಹೇಳಿದರು. ಆದಿಯು ಕೂಡ ತನ್ನ ತಲೆಯನ್ನು ತಿರುಗಿಸಿ ಮಾನ್ಯತಾಳ ಕಡೆಗೆ ನೋಡಿ, ಅತ್ತಿಗೆ ಬನ್ನಿ ಎಂದನು. ಅವಳು ಅವರ ಬಳಿಗೆ ತೆರಳಿ ಎಲ್ಲರಿಗೂ ಶುಭೋದಯ ತಿಳಿಸಿದ ನಂತರ ಅದೇ ಕುರ್ಚಿಯ ಮೇಲೆ ಕುಳಿತಳು. ಅವಳ ಮುಖವು ಸಪ್ಪಗಾಗಿತ್ತು. ಅವಳು ಯಾರ ಕಡೆಗೂ ಸರಿಯಾಗಿ ಕಣ್ಣೆತ್ತಿ ನೋಡಲಿಲ್ಲ. ಸಿದ್ಧಾರ್ಥನ ಅಜ್ಜ ಸ್ವಲ್ಪ ಕೋಪಗೊಂಡಂತೆ ಕಂಡು ಬಂದರು. ಅವರು ಮೆಟ್ಟಿಲುಗಳ ಕಡೆಗೆ ನೋಡಿ ನಂತರ ಮಾನ್ಯತಾಳ ಕಡೆಗೆ ತಿರುಗಿ, ಸಿದ್ಧಾರ್ಥ್ ಎಲ್ಲಿದ್ದಾನೆ? ಅವನು ಮತ್ತೆ ಎಂದು ಕೇಳಿದರು. ಅವರು ತಮ್ಮ ಮಾತನ್ನು ಪೂರ್ಣಗೊಳಿಸುವಷ್ಟರೊಳಗೆ ಮಾನ್ಯತಾ ನಡುವೆಯೇ ಮಾತನಾಡಿ, ಇಲ್ಲ ತಾತ, ನಿಜವಾಗಿಯೂ ಅವನು ರಾತ್ರಿ ನನ್ನ ಜೊತೆಯೇ ಇದ್ದನು ಮತ್ತು ಅವನಿಗೆ ಬೆಳಿಗ್ಗೆಯೇ ಕೆಲವು ತುರ್ತು ಕೆಲಸ ಬಂದಿದ್ದರಿಂದ ಅವನು ಬೆಳಿಗ್ಗೆ ಹೊರಟು ಹೋದನು ಎಂದಳು. ಆದರೂ ಅಜ್ಜ ಸ್ವಲ್ಪ ಚಿಂತಿತರಾಗಿ ಕಂಡುಬಂದರು. ಅವರ ಮೊಮ್ಮಗ ಯಾವಾಗ ತಿದ್ದಿಕೊಳ್ಳುತ್ತಾನೆ? ತನಗೆ ಮದುವೆಯಾಗಿ 2 ದಿನಗಳು ಸಹ ಕಳೆಯದೆ ಹೊಸ ಹೆಂಡತಿಯೊಂದಿಗೆ ಅವನು ಸರಿಯಾಗಿ ಮಾತನಾಡುತ್ತಲೂ ಇರಲಿಲ್ಲ. ಮಾತನಾಡುವುದು ದೂರದ ಮಾತು, ಅವನು ಎಂದಿಗೂ ಅವಳ ಕಡೆಗೆ ನೋಡುವುದನ್ನು ಸಹ ಅವರು ನೋಡಿರಲಿಲ್ಲ. ಈ ಮದುವೆಗೆ ಅವರು ಸಂಪೂರ್ಣವಾಗಿ ವಿರುದ್ಧವಾಗಿದ್ದರು. ಮದುವೆಯ ನಂತರ ಪರಿಸ್ಥಿತಿ ಬದಲಾಗುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಈಗಲೂ ಪರಿಸ್ಥಿತಿ ಹಾಗೆಯೇ ಇರುವುದನ್ನು ಅವರಿಗೆ ಅನುಭವಿಸಲು ಸಾಧ್ಯವಾಗಲಿಲ್ಲ. ಅಜ್ಜ ಸ್ವಲ್ಪ ಕೋಪಗೊಂಡಂತೆ ಕಾಣುತ್ತಿದ್ದುದನ್ನು ಗಮನಿಸಿ ಆದಿಯು ವಿಷಯವನ್ನು ಬದಲಾಯಿಸುತ್ತಾ, ತಾತ, ನಿಮ್ಮ ತಟ್ಟೆಯಲ್ಲಿ ನನಗೆ ಸಿಹಿ ತಿಂಡಿ ಕಾಣಿಸುತ್ತಿದೆ. ನೀವು ಮತ್ತೊಮ್ಮೆ ಡಯಟ್ ತಪ್ಪಿಸಲು ಪ್ರಯತ್ನಿಸುತ್ತಿದ್ದೀರಾ ಎಂದನು. ತಾತ ತಮ್ಮ ತಟ್ಟೆಯಲ್ಲಿಟ್ಟಿದ್ದ ಸಿಹಿ ತಿಂಡಿಯ ಕಡೆಗೆ ನೋಡಿ, ಇದನ್ನು ನಾನು ತಿನ್ನುತ್ತಿಲ್ಲ, ಇದು ಕೇವಲ ನೋಡಲು ಮಾತ್ರ ಇಟ್ಟಿದ್ದೇನೆ ಎಂದರು. ತಾತನ ಮಾತು ಕೇಳಿ ಮಾನ್ಯತಾ ಮತ್ತು ಆದಿಮ್ ಇಬ್ಬರೂ ನಕ್ಕರು. ಆಗಲೇ ಆದಿಮ್ಗೆ ಮೆಸೇಜ್ ಬಂತು ಮತ್ತು ಸಂದೇಶವನ್ನು ಓದಿದ ತಕ್ಷಣ ಅವನ ಮುಖದ ಭಾವ ಬದಲಾಯಿತು. ತಾತ ಮತ್ತು ಮಾನ್ಯತಾ ಇಬ್ಬರು ಉಪಹಾರ ಸೇವಿಸುವುದರಲ್ಲಿ ಬ್ಯುಸಿಯಾಗಿದ್ದರು. ಉಪಹಾರ ಮುಗಿಯುವವರೆಗೆ ಆದಿಮ್ ಏನೂ ಹೇಳಲಿಲ್ಲ. ನಂತರ ಅವರ ಉಪಹಾರ ಮುಗಿದ ತಕ್ಷಣ ಮತ್ತು ತಾತ ಅಲ್ಲಿಂದ ಹೊರಟ ತಕ್ಷಣ ಅವನ ಮಾನ್ಯತಾಳ ಬಳಿ, ಅತ್ತಿಗೆ, ಅಣ್ಣನಿಂದ ಮೆಸೇಜ್ ಬಂದಿತ್ತು. ನೀವು ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಬೇಕೆಂದು ಅವರು ಬಯಸುತ್ತಾರೆ. ಅವರು ಮದುವೆಗೆ ಮುಂಚೆ ವಾಸಿಸುತ್ತಿದ್ದ ತಮ್ಮ ಕಚೇರಿಯ ಸಮೀಪವಿರುವ ಪೆಂಟ್ ಹೌಸಿಗೆ ಮತ್ತೆ ಶಿಫ್ಟ್ ಆಗುತ್ತಿದ್ದಾರೆ ಎಂದನು. ಮಾನ್ಯತಾ ತನ್ನ ತಲೆಯನ್ನು ಅಲ್ಲಾಡಿಸಿದಳು. ಅವಳ ಕೈಗಳು ಬಿಗಿಯಾದವು, ಆದರೆ ತನ್ನ ಮುಖದಲ್ಲಿ ಯಾವುದೇ ಭಾವನೆ ಹೊರಬರಲಿಲ್ಲ. ಅವಳು ಕೇವಲ ಸರಿ ಎಂದಳು. ಆದಿಮ್ ಅವಳ ಮುಖವನ್ನು ನೋಡಿ, ಅತ್ತಿಗೆ, ಅಣ್ಣನ ಬಳಿ ನಿಮ್ಮ ನಂಬರ್ ಇಲ್ಲವೇ ಎಂದು ಕೇಳಿದನು. ಮಾನ್ಯತಾ, ಹಾಗೇನಿಲ್ಲ, ಅವರ ಬಳಿ ನನ್ನ ನಂಬರ್ ಇದೆ, ಆದರೆ ನಾನು ನನ್ನ ಫೋನನ್ನು ಚಾರ್ಜ್ ಮಾಡಲು ಮರೆತಿದ್ದೆ, ಹಾಗಾಗಿ ಬಹುಶಃ ಅದರ ಬ್ಯಾಟರಿ ಖಾಲಿ ಆಗಿರಬಹುದು ಎಂದಳು. ಹೀಗೆ ಹೇಳಿ ಅವಳು ಆದಿಮ್ನ ಕಣ್ಣಿಗೆ ಬೀಳದಂತೆ ಬೇಗನೆ ಮೇಲಕ್ಕೆ ಹೋದಳು. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂಬುದು ಆದಿಮ್ಗೆ ತಿಳಿದಿತ್ತು ಮತ್ತು ಅವನಿಗೆ ತನ್ನ ಅಣ್ಣನು ಚೆನ್ನಾಗಿ ಗೊತ್ತಿದ್ದನು. ಅಣ್ಣನೊಂದಿಗೆ ಅವಳು ಈಗ ಒಬ್ಬಳೇ ಇರಬೇಕಾಗುತ್ತದೆ ಎಂದು ಅವನಿಗೆ ಮಾನ್ಯತಾಳ ಬಗ್ಗೆ ಚಿಂತೆಯಾಗುತ್ತಿತ್ತು. ಅಣ್ಣನ ಕೋಪದ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು ಮತ್ತು ಮುಖ್ಯವಾದ ವಿಷಯವೆಂದರೆ ಅವರಿಗೆ ಮಾನ್ಯತಾಳ ಮೇಲೆ ದ್ವೇಷವಿತ್ತು. ಅವರು ತಮ್ಮ ತಾತ ಹೇಳಿದ ಕಾರಣಕ್ಕಷ್ಟೇ ಈ ಮದುವೆ ಮಾಡಿಕೊಂಡಿದ್ದರು.
ಮಾನ್ಯತಾಳ ತಾಯಿ ಒಬ್ಬ ನರ್ಸ್ ಆಗಿದ್ದು ಅವರು ತಾತನನ್ನು ನೋಡಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಅವರು ತಮ್ಮ ಹಳೆಯ ವಿಲ್ಲಾದಲ್ಲಿ ವಾಸಿಸುತ್ತಿದ್ದರು ಮತ್ತು ಅಲ್ಲೇ ಒಂದು ದಿನ ಮಾನ್ಯತಾಳ ತಾಯಿ ತಾತನನ್ನು ಕಾರಿನ ಅಡಿಯಿಂದ ಕಾಪಾಡಲು ಹೋಗಿ ತಾವೇ ಗಾಯಗೊಂಡು ಅದೇ ಸಂದರ್ಭದಲ್ಲಿ ಮೃತಪಟ್ಟಿದ್ದರು. ಮಾನ್ಯತಾ ಅವರ ಏಕೈಕ ಮಗಳಾಗಿದ್ದು ಆ ಸಮಯದಲ್ಲಿ ಮಾನ್ಯತಾ ಶಾಲೆಯಲ್ಲಿ ಓದುತ್ತಿದ್ದಳು. ಈ ವಿಷಯ ತಾತನಿಗೆ ತಿಳಿದಾಗ ಅವರು ಮಾನ್ಯತಾಳ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಮೇಲೆ ತೆಗೆದುಕೊಂಡರು. ಅವರು ಅವಳ ಓದಿನ ಸಂಪೂರ್ಣ ವೆಚ್ಚವನ್ನು ಭರಿಸಿದರು ಮತ್ತು ಮಾನ್ಯತಾಳ ತಾಯಿಗೆ ತಾವು ತಮ್ಮ ಹಿರಿಯ ಮೊಮ್ಮಗನ ಮದುವೆಯನ್ನು ಮಾನ್ಯತಾಳೊಂದಿಗೆ ಮಾಡುವುದಾಗಿ ಮಾತು ಕೊಟ್ಟಿದ್ದರು. ಅದಕ್ಕಾಗಿಯೇ ಅಣ್ಣ ವಿದೇಶದಿಂದ ವಾಪಸ್ ಬಂದಾಗಿನಿಂದ ಮತ್ತು ಸಿಇಒ ಆಗಿ ಜವಾಬ್ದಾರಿ ವಹಿಸಿಕೊಂಡಾಗಿನಿಂದ ಅವರು ಅವನ ಮೇಲೆ ಮದುವೆಯಾಗುವಂತೆ ಒತ್ತಡ ಹೇರುತ್ತಿದ್ದರು. ಈ ಮಧ್ಯೆ ಮಾನ್ಯತಾ ಯಾವಾಗಲೂ ಹಾಸ್ಟೆಲ್ನಲ್ಲೇ ಇದ್ದಳು. ಅವಳು ತನ್ನ ಶಾಲಾ ಶಿಕ್ಷಣವನ್ನು ಮುಗಿಸಿದಾಗ ತಾತನಿಂದ ಹಣ ಪಡೆಯುವುದನ್ನು ನಿಲ್ಲಿಸಿ ತಾನೇ ಪಾರ್ಟ್ ಟೈಮ್ ಕೆಲಸ ಮಾಡಲು ಆರಂಭಿಸಿದಳು. ತಮಗೆ ಇನ್ನೂ ಹೆಚ್ಚು ಸಮಯವಿಲ್ಲ ಎಂದು ತಾತನಿಗೆ ಅನಿಸಿದಾಗ ಅವರು ತಮ್ಮ ಮೊಮ್ಮಗನ ಮೇಲೆ ಮತ್ತಷ್ಟು ಒತ್ತಡ ಹೇರಲು ಶುರು ಮಾಡಿದರು. ಅವರು ಪೂರ್ತಿ 3 ವರ್ಷಗಳ ಕಾಲ ಅವನ ಮೇಲೆ ಮದುವೆಗಾಗಿ ಒತ್ತಡ ಹೇರುತ್ತಲೇ ಇದ್ದರು. ಆದರೆ ಅಣ್ಣ ಪ್ರತಿ ಬಾರಿಯೂ ನಿರಾಕರಿಸುತ್ತಿದ್ದನು. ಆದರೆ ಕೊನೆಗೆ 3 ವರ್ಷಗಳ ನಂತರ ತಾತ ಪಟ್ಟು ಹಿಡಿದಾಗ ಅಣ್ಣ ಈ ಮದುವೆಯನ್ನು ಮಾಡಿಕೊಳ್ಳಲೇಬೇಕಾಯಿತು. ಆದರೆ ಅವರು ಈ ಮದುವೆಯನ್ನು ಒಪ್ಪಿಕೊಳ್ಳಲೂ ಇಲ್ಲ ಹಾಗೂ ಮಾನ್ಯತಾಳನ್ನು ತಮ್ಮ ಹೆಂಡತಿಯೆಂದು ಪರಿಗಣಿಸಲೂ ಇಲ್ಲ. ಆದಿಮ್ ಇದೆಲ್ಲವನ್ನು ತನ್ನ ಮನಸ್ಸಿನಲ್ಲಿ ಮೆಲುಕು ಹಾಕಿ ಈಗ ಮುಂದೆ ಏನಾಗುತ್ತದೆಯೋ ಎಂದು ಮೆಲ್ಲಗೆ ಅಂದುಕೊಂಡನು. ಮಾನ್ಯತಾ ಮೇಲಕ್ಕೆ ಹೋಗಿ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಆರಂಭಿಸಿದಳು. ಮದುವೆಗೆ ಮುಂಚೆ ಅವಳು ಕೆಲಸ ಮಾಡುತ್ತಿದ್ದಾಗ ತನಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಮಾತ್ರ ಖರೀದಿಸುತ್ತಿದ್ದಳು. ಅವಳು ಹೆಚ್ಚು ಬಟ್ಟೆಗಳನ್ನಾಗಲಿ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಸಾಮಾನುಗಳನ್ನಾಗಲಿ ಖರೀದಿಸುತ್ತಿರಲಿಲ್ಲ. ಅವಳ ಬಳಿ ಉಳಿಯುತ್ತಿದ್ದ ಹಣವನ್ನು ಬಡವರಿಗೆ ದಾನ ಮಾಡುತ್ತಿದ್ದಳು ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿದ್ದಳು. ಆದರೆ ಮದುವೆಯಾದಾಗ ಸಿದ್ಧಾರ್ಥನ ತಾತ ಅವಳಿಗೆ ಬಹಳಷ್ಟನ್ನು ನೀಡಿದ್ದರು. ಅದರಲ್ಲಿ ಅವಳು ಕೇವಲ ತನ್ನ ಅಗತ್ಯ ವಸ್ತುಗಳನ್ನು ಮಾತ್ರ ಪ್ಯಾಕ್ ಮಾಡಿಕೊಂಡು ಉಳಿದ ಸಾಮಾನುಗಳನ್ನು ಅಲ್ಲೇ ಬಿಟ್ಟು ಬಿಟ್ಟಳು. ಕೆಳಗೆ ಸಿದ್ಧಾರ್ಥ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದನು. ಅಣ್ಣ ಮತ್ತೆ ಪೆಂಟ್ ಹೌಸ್ಗೆ ತೆರಳುತ್ತಿದ್ದಾರೆ ಎಂದು ಆದಿಮ್ ತಾತನಿಗೆ ತಿಳಿಸಿದ್ದನು. ಸಿದ್ಧಾರ್ಥನ ತಾತ ಅವನನ್ನು ತಡೆದು, ನೀನು ಇಷ್ಟು ಬೇಗ ಪೆಂಟ್ ಹೌಸ್ಗೆ ಯಾಕೆ ಹೋಗಲು ಬಯಸುತ್ತೀಯಾ? ಈಗಷ್ಟೇ ನಿಮ್ಮ ಮದುವೆಯಾಗಿದೆ, ಕೆಲವು ದಿನಗಳು ನಮ್ಮ ಜೊತೆಯೇ ಇರು ಎಂದರು. ಸಿದ್ಧಾರ್ಥ ಕಾಗದ ಪತ್ರಗಳಿಂದ ಕಣ್ಣು ತೆಗೆಯದೆಯೇ, ನಾನು ಇಂದು ಹೋಗಲಿ ಅಥವಾ ನಾಳೆ ಹೋಗಲಿ ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಕಚೇರಿಯಿಂದ ವಿಲ್ಲ ಬಹಳ ದೂರದಲ್ಲಿದೆ ಮತ್ತು ನನಗೆ ಇನ್ನೂ ಅನೇಕ ಪ್ರಮುಖ ಕೆಲಸಗಳಿವೆ. ನಾನು ಬರೀ ಪ್ರಯಾಣದಲ್ಲಿ ನನ್ನ ಸಮಯವನ್ನು ವ್ಯರ್ಥ ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸಿದನು. ತಾತ ಕೋಪರಿಂದ ಅವನ ಕಡೆಗೆ ನೋಡಿದರು. ಆದರೆ ಅವರು ಏನಾದರೂ ಹೇಳುವಷ್ಟರಲ್ಲಿ ಮಾನ್ಯತಾ ತನ್ನ ಸಾಮಾನುಗಳೊಂದಿಗೆ ಅಲ್ಲಿಗೆ ಬಂದಿರುವುದನ್ನು ಅವರು ಗಮನಿಸಿದರು. ಮಾನ್ಯತಾ, ಸರಿ ತಾತ, ನಾವು ಹೊರಡುತ್ತೇವೆ ಎಂದಳು. ತಾತನಿಗೆ ಏನು ಮಾತನಾಡಲು ಆಗಲಿಲ್ಲ. ಅಷ್ಟರಲ್ಲಿ ಸಿದ್ಧಾರ್ಥ್ ಕೂಡ ಎದ್ದು ಅಲ್ಲಿಂದ ಹೊರಡಲು ತಿರುಗಿದ್ದನು. ಹೊರಗೆ ಬಂದು ನೋಡಿದಾಗ ಕಾರು ಮೊದಲೇ ಹೊರಗೆ ಕಾಯುತ್ತಿತ್ತು. ಡ್ರೈವರ್ ಬಾಗಿಲು ತೆರೆದನು ಮತ್ತು ಮಾನ್ಯತಾ ಅದರೊಳಗೆ ಕೂತಳು. ಸಿದ್ಧಾರ್ಥ್ ಕೂಡ ಅವಳ ಹತ್ತಿರ ಬಂದು ಕೂತನು. ಆದರೆ ಪೆಂಟ್ ಹೌಸ್ಗೆ ಹೋಗುವ ಇಡೀ ದಾರಿಯಲ್ಲಿ ಅವನು ಅವಳೊಂದಿಗೆ ಯಾವುದೇ ಮಾತು ಆಡಲಿಲ್ಲ. ಕಡೆಗೆ ಅವಳ ಕಡೆಗೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಅವರು ಕೊನೆಗೂ ಪೆಂಟ್ ಹೌಸ್ ತಲುಪಿದಾಗ ಡ್ರೈವರ್ ತಕ್ಷಣವೇ ಬಾಗಿಲು ತೆರೆಯಲು ಹೊರಗೆ ಬಂದನು. ಸಿದ್ಧಾರ್ಥ್ ಹಾಗೆಯೇ ಕುಳಿತಿರುವುದನ್ನು ಅವನು ಗಮನಿಸಿದನು. ಬಹುಶಃ ಅವನಿಗೆ ಈ ಸಮಯದಲ್ಲಿ ಮನೆಗೆ ಬರಲು ಇಷ್ಟವಿರಲಿಲ್ಲ. ಅವಳ ಮನಸ್ಸಿನಲ್ಲಿಯೇ ಅಂದುಕೊಂಡಳು, ನೀವು ನನ್ನನ್ನು ಅಷ್ಟು ದ್ವೇಷಿಸುತ್ತೀರಾ? ನನ್ನೊಂದಿಗೆ ಒಳಗೆ ಬರಲು ನಿಮಗೆ ಇಷ್ಟವಿಲ್ಲವೇ ಎಂದು. ಮಾನ್ಯತಾ ಮಂಕಾದ ಮನಸ್ಸಿನೊಂದಿಗೆ ಒಳಗೆ ಬಂದಳು. ಪೆಂಟ್ ಹೌಸ್ಗೆ ಬಂದು ನೋಡಿದಾಗ ಅಲ್ಲಿಗೆ ಮೊದಲೇ ಕೆಲವು ನೌಕರರು ಇದ್ದರು. ತಕ್ಷಣವೇ ಹೌಸ್ ಕೀಪರ್ ಬಂದು ಮಾನ್ಯತಾಳ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಸಹಾಯ ಮಾಡಿದಳು. ನಂತರ ರಾತ್ರಿ ಊಟ ಮಾಡಲು ಅವಳು ಕೆಳಗೆ ಬಂದಾಗ ಅವಳಿಗೆ ಊಟ ಬಡಿಸಿದ ನಂತರ ಹೌಸ್ ಕೀಪರ್ ಮೊದಲು ಸ್ವಲ್ಪ ಹಿಂಜರಿಯುತ್ತಾ ಅವಳನ್ನು ನೋಡಿದಳು ಮತ್ತು ನಂತರ, ಸರ್, ನಿಮಗೆ ಇದನ್ನು ತಿನ್ನಲು ಹೇಳಿದ್ದಾರೆ ಎಂದಳು. ಹೀಗೆ ಹೇಳುತ್ತಾ ಅವಳು ತನ್ನ ಕೈಯಲ್ಲಿದ್ದ ಗರ್ಭ ನಿರೋಧಕ ಮಾತ್ರೆಗಳನ್ನು ಮುಂದಕ್ಕೆ ಚಾಚಿದಳು. ಮಾನ್ಯತಾಳ ಗಂಟಲು ಒಣಗಿ ಹೋದಂತಾಯಿತು. ಸಿದ್ಧಾರ್ಥ್ ಅವಳನ್ನು ಎಷ್ಟು ದ್ವೇಷಿಸುತ್ತಿದ್ದಾನೆಂದರೆ ಅವಳು ಗರ್ಭಿಣಿಯಾಗಲು ಅವನು ಬಯಸುತ್ತಿರಲಿಲ್ಲ. ಈ ಮಾತನ್ನು ಅವನು ಮದುವೆಗೆ ಮುಂಚೆಯೇ ಸ್ಪಷ್ಟಪಡಿಸಿದ್ದನು. ಆದರೂ ಈಗ ಅವಳಿಗೆ ಎಷ್ಟು ನೋವಾಗುತ್ತಿರುವುದು ಯಾಕೆ? ಈ ಬಾರಿ ಯಾವುದೇ ಮಾತು ಆಡದೆ ಮಾತ್ರೆಗಳನ್ನು ತೆಗೆದುಕೊಂಡು ಅವಳು ಬೇಗನೆ ನುಂಗಿಬಿಟ್ಟಳು ಮತ್ತು ತಕ್ಷಣವೇ ತನ್ನ ಕೋಣೆಗೆ ತೆರಳಿದಳು. ಅದರ ನಂತರ 1 ತಿಂಗಳು ಕಳೆದರೂ ಅವಳು ಸಿದ್ಧಾರ್ಥನ ಮುಖವನ್ನೇ ನೋಡಿರಲಿಲ್ಲ. ಅವನು ಒಂದು ದಿನವೂ ಅಲ್ಲಿಗೆ ವಾಪಸ್ಸು ಬಂದಿರಲಿಲ್ಲ. ತಾತ ಮಧ್ಯೆ ಮಧ್ಯೆ ಫೋನ್ ಮಾಡಿ ವಿಚಾರಿಸಿದಾಗಲೆಲ್ಲ ಅವಳು ಸಾಮಾನ್ಯವಾಗಿ ಸುಳ್ಳು ಹೇಳುತ್ತಿದ್ದಳು. ಒಂದು ದಿನ ಅವಳು ಟೆರೆಸ್ನಲ್ಲಿ ಅಡ್ಡಾಡುತ್ತಿದ್ದಾಗ ಸಿದ್ಧಾರ್ಥನ ತಾತನ ಕರೆ ಬಂದಿತು. ತಾನು ಮತ್ತು ಸಿದ್ಧಾರ್ಥ್ ಈ ಭಾನುವಾರ ಒಂದು ಪಾರ್ಟಿಗೆ ಬರಬೇಕೆಂದು ಅವರು ತಿಳಿಸಿದರು. ಮಾನ್ಯತಾ ತನ್ನ ಕಡೆಯಿಂದ ಸರಿ ಎಂದು ಒಪ್ಪಿಕೊಂಡಳು. ಆದರೆ ಮುಂದೆ ಏನು ಮಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ. ಅವಳು ಈ ವಿಷಯವನ್ನು ಸಿದ್ಧಾರ್ಥನ ಬಳಿ ಹೇಳಬೇಕೆ ಎಂದುಕೊಂಡು, ಆದರೆ ಅವಳ ಬಳಿ ಸಿದ್ಧಾರ್ಥನ ನಂಬರ್ ಕೂಡ ಇರಲಿಲ್ಲ. ನಂತರ ಅವಳು ಈ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿದಳು.
ಅಂದು ಊಟ ಮಾಡಿದ ನಂತರ ಮಾನ್ಯತಾ ಅರ್ಧ ದಿನದವರೆಗೆ ತನ್ನ ಕೋಣೆಯಲ್ಲೇ ಇದ್ದಳು. ಅಷ್ಟರಲ್ಲಿ ಸೃಷ್ಟಿಯ ಫೋನ್ ಬಂತು. ಸೃಷ್ಟಿ ಅವಳ ಬಹಳ ಒಳ್ಳೆಯ ಸ್ನೇಹಿತೆಯಾಗಿದ್ದು, ಮಾನ್ಯತಾ ಮದುವೆಗೆ ಮುಂಚೆ ಎಲ್ಲಿ ಕೆಲಸ ಮಾಡುತ್ತಿದ್ದಳು ಅಲ್ಲೇ ಸೃಷ್ಟಿಯು ಕೆಲಸ ಮಾಡುತ್ತಿದ್ದಳು. ಹಲೋ ಎಂದು ಮಾನ್ಯತಾ ಫೋನ್ ಕಿವಿಗೆ ಒತ್ತುತ್ತಾ ಮಾತನಾಡಿದಳು. ಅವಳ ಧ್ವನಿ ದಣಿದಂತೆ ಮತ್ತು ದುಃಖದಿಂದ ಕೂಡಿದಂತೆ ಕೇಳಿಸುತ್ತಿತ್ತು. ಯಾರೇ ಕೇಳಿದರೂ ಅದನ್ನು ಸುಲಭವಾಗಿ ಗುರುತಿಸಬಹುದಿತ್ತು. ಸೃಷ್ಟಿ ತಕ್ಷಣವೇ ಅವಳ ಮಂಕಾದ ಧ್ವನಿಯನ್ನು ಗುರುತಿಸಿ, ಏನಾಯಿತು ಮಾನ್ಯತಾ, ನೀನು ಯಾವುದೋ ಚಿಂತೆಯಲ್ಲಿದ್ದಂತೆ ಕಾಣುತ್ತಿದ್ದೀಯಾ? ಈಗಂತೂ ಸಿದ್ಧಾರ್ಥ್ ಜೊತೆ ನಿನ್ನ ಮದುವೆಯಾಗಿದೆ, ನೀನು ಖುಷಿಯಾಗಿರಬೇಕಲ್ವಾ ಎಂದಳು. ಮಾನ್ಯತಾ ಏನೂ ಹೇಳಲಿಲ್ಲ ಮತ್ತು ಸಿದ್ಧಾರ್ಥ್ನ ಬಗ್ಗೆ ಯೋಚಿಸುವುದರಿಂದ ತನ್ನನ್ನು ತಾನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳ ಮುಷ್ಟಿಗಳು ಬಿಗಿಯಾದವು ಮತ್ತು ಕಣ್ಣುಗಳು ತೇವಗೊಂಡವು. ಅದೇ ಸಮಯದಲ್ಲಿ ಸೃಷ್ಟಿ ಮತ್ತೆ, ಏನಾಯಿತು, ಬಾ ನಮ್ಮ ಹಳೆಯ ಜಾಗದಲ್ಲೇ ಭೇಟಿಯಾಗೋಣ, ಬೇಗ ಬಾ ಎಂದಳು. ಮಾನ್ಯತಾ ಕೂಡ ತಕ್ಷಣವೇ ಭೇಟಿಯಾಗಲು ಒಪ್ಪಿಕೊಂಡಳು. ಈ ಬಾರಿ ಅವಳು ಮೆಟ್ಟಿಲುಗಳ ಬದಲಿಗೆ ಲಿಫ್ಟ್ ಮೂಲಕ ಹೋಗಲು ನಿರ್ಧರಿಸಿದಳು. ಲಿಫ್ಟ್ನಿಂದ ಹೊರಬಂದು ಲಿವಿಂಗ್ ರೂಮ್ ಮೂಲಕ ಹೊರಗೆ ಹೋಗುತ್ತಿದ್ದಾಗ ಹೌಸ್ ಕೀಪರ್ ಅವಳ ಎದುರಿಗೆ ಬಂದಳು. ಮೇಡಮ್, ನೀವು ಎಲ್ಲಿಗೆ ಹೊರಟಿದ್ದೀರಿ ಎಂದಳು. ಮಾನ್ಯತಾ ತನ್ನ ತಲೆಯನ್ನು ಅಲ್ಲಾಡಿಸಿ, ನಾನು ನನ್ನ ಸ್ನೇಹಿತೆಯನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂದು ಹೇಳಿ ಅವಳು ತಕ್ಷಣವೇ ಹೊರಗೆ ಹೊರಟಳು. ಈ ಪ್ರದೇಶದಲ್ಲಿ ಟ್ಯಾಕ್ಸಿ ಸಿಗುವುದು ಸುಲಭವಲ್ಲ. ಆದರೆ ಬಹಳ ದೂರ ನಡೆದ ನಂತರ ಅವಳಿಗೆ ಕೊನೆಗೂ ಒಂದು ಟ್ಯಾಕ್ಸಿ ಸಿಕ್ಕಿತು ಮತ್ತು ಅವಳು ಸೃಷ್ಟಿಯನ್ನು ಭೇಟಿಯಾಗಲು ತನ್ನ ಹಳೆಯ ಪ್ರದೇಶಕ್ಕೆ ತೆರಳಿದಳು. ಸೃಷ್ಟಿಯನ್ನು ನೋಡಿದ ತಕ್ಷಣ ಅವಳು ಅಪ್ಪಿಕೊಂಡಳು. ಅರೆ ನನ್ನ ಪ್ರೀತಿಯೇ, ಮದುವೆಯಾದ ಮೇಲೆ ನೀನು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯಾ, ಆದರೆ ಇದೇನು, ನಿನ್ನ ಕಣ್ಣುಗಳ ಕೆಳಗೆ ಈ ಡಾರ್ಕ್ ಸರ್ಕಲ್ಸ್ ಎಲ್ಲಿಂದ ಬಂದವು ಎನ್ನುತ್ತಾ ಸೃಷ್ಟಿಗೆ ಆಶ್ಚರ್ಯವಾಯಿತು. ಅವಳು ಮಾನ್ಯತಾಳನ್ನು ತನ್ನ ಮುಂದೆ ಕೂರಿಸಿಕೊಂಡು ಅಲ್ಲೇ ಕೆಲಸ ಮಾಡುತ್ತಿದ್ದ ಹುಡುಗನಿಗೆ ಜೋರಾಗಿ, ಚೋಟು 2 ಪ್ಲೇಟ್ ಮೊಮಸ್ತಾ ಎಂದು ಹೇಳಿದಳು. ನಂತರ ಅವಳು ಮತ್ತೆ ಮಾನ್ಯತಾಳ ಕಡೆಗೆ ತಿರುಗಿ, ಮಾನ್ಯತಾ ಏನಾಗಿದೆ, ನೀನು ನನಗೆ ವಿಷಯ ತಿಳಿಸುವುದಿಲ್ಲವೇ, ನೀನು ಯಾವುದಾದರೂ ವಿಷಯಕ್ಕೆ ತೊಂದರೆ ಅನುಭವಿಸುತ್ತಿದ್ದೀಯಾ ಎಂದು ಕೇಳಿದಳು. ಮಾನ್ಯತಾ ಸೃಷ್ಟಿಯ ಮುಖದ ಕಡೆಗೆ ನೋಡಿ ಬಲವಂತವಾಗಿ ನಗುತ್ತಾ, ಇಲ್ಲ, ನಾನು ಚೆನ್ನಾಗಿದ್ದೇನೆ ಮತ್ತು ಖುಷಿಯಾಗಿದ್ದೇನೆ ಎಂದಳು. ಸೃಷ್ಟಿಯ ಮುಖದ ಭಾವನೆ ಬದಲಾಯಿತು. ಅವಳು ಮಾನ್ಯತಾಳ ಬಹಳ ಹಳೆಯ ಸ್ನೇಹಿತೆಯಾಗಿದ್ದಳು ಮತ್ತು ಮಾನ್ಯತಾ ಯಾವಾಗ ಖುಷಿಯಾಗಿರುತ್ತಾಳೆ, ಯಾವಾಗ ದುಃಖದಲ್ಲಿರುತ್ತಾಳೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಅವಳು ಮತ್ತೆ ಮಾನ್ಯತಾಳ ಬಳಿ, ಮಾನ್ಯತಾ, ನೀನು ನನ್ನನ್ನು ನಿಜವಾದ ಸ್ನೇಹಿತೆಯೆಂದು ಭಾವಿಸುವುದಾದರೆ ಹೇಳು, ಏನಾಗಿದೆ, ಅಲ್ಲಿ ನಿನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲವೇ, ಇವೆಲ್ಲವೂ ಸಿದ್ಧಾರ್ಥನಿಂದ ಆಗುತ್ತಿದೆಯಾ ಎಂದು ಕೇಳಿದಳು. ಸಿದ್ಧಾರ್ಥನ ಹೆಸರು ಕೇಳುತ್ತಿದ್ದಂತೆ ಮಾನ್ಯತಾಳ ಕೈಗಳು ನಡುಗಲು ಆರಂಭಿಸಿದವು. ಸೃಷ್ಟಿ ಇದನ್ನು ಗಮನಿಸಿ, ಹಾಗಾದರೆ ಅದೇ ಕಾರಣ, ನನಗೆ ಮೊದಲೇ ತಿಳಿಯಬೇಕಿತ್ತು. ಮದುವೆಯಲ್ಲಿ ಆ ವ್ಯಕ್ತಿ ಎಷ್ಟು ದುರುಗುಟ್ಟಿ ನೋಡುತ್ತಿದ್ದ ಎಂದರೆ ಯಾರೋ ಒತ್ತಾಯ ಮಾಡಿ ಕೋರಿಸಿದಂತೆ ಕಾಣುತ್ತಿದ್ದ. ನೀನು ಆತನನ್ನು ಮದುವೆಯಾಗಬಾರದಿತ್ತು, ಆತ ನಿನ್ನ ಯೋಗ್ಯತೆಗೆ ತಕ್ಕವನಲ್ಲ ಎಂದಳು. ಮಾನ್ಯತಾ ಅವಳ ಮಾತಿಗೆ ಯಾವುದೇ ಉತ್ತರವನ್ನೇ ನೀಡದೆ ಸುಮ್ಮನೆ ರಸ್ತೆಯ ಕಡೆಗೆ ನೋಡಲಾರಂಭಿಸಿದಳು. ಅವರಿಬ್ಬರು ಮೊದಲು ಆಗಾಗ್ಗೆ ಬರುತ್ತಿದ್ದ ಸಣ್ಣದೊಂದು ಮೊಮೋಸ್ ಅಂಗಡಿಯಲ್ಲಿ ಕುಳಿತಿದ್ದರು. ಮಾನ್ಯತಾ ಮೆಲ್ಲಗೆ, ಅವನು 1 ತಿಂಗಳಿಂದ ಮನೆಗೆ ಬಂದಿಲ್ಲ, ತನಗೆ ನನ್ನ ಮೇಲೆ ದ್ವೇಷವಿದೆ ಮತ್ತು ನನ್ನನ್ನು ತನ್ನ ಹೆಂಡತಿಯನ್ನು ಪರಿಗಣಿಸುವುದಿಲ್ಲ ಎಂದು ಅವಳು ಹೇಳಿದ್ದಾನೆ ಎಂದಳು. ಸೃಷ್ಟಿಯ ಎದೆ ಜುಮ್ ಎಂದಿತು ಮತ್ತು ಅವಳ ಕೈ ಹಿಡಿದು, ನೀನು ಅಲ್ಲಿ ಖುಷಿಯಾಗಿಲ್ಲ ಎಂದ ಮೇಲೆ ಅವನಿಂದ ದೂರವಾಗಿ ಬಿಡು. ನೀನು ಎಷ್ಟು ಸುಂದರ ಹಾಗೂ ಪ್ರತಿಭಾವಂತೆ ಎಂದರೆ ನಿನಗೆ ಇಷ್ಟವಾದ ಯಾವ ಹುಡುಗನಾದರೂ ಸಿಗುತ್ತಾನೆ. ಆತ ಸಿದ್ಧಾರ್ಥನಷ್ಟು ಶ್ರೀಮಂತನಾಗಿರದೇ ಇರಬಹುದು, ಆದರೆ ಕನಿಷ್ಠ ಪಕ್ಷ ಆತ ನಿನ್ನ ಗೌರವವನ್ನಾದರೂ ಕಾಪಾಡುತ್ತಾನೆ ಎಂದು ಹೇಳಿದಳು. ಮಾನ್ಯತಾ ಮೆಲ್ಲಗೆ ತನ್ನ ಕೈಯನ್ನು ಬಿಡಿಸಿಕೊಂಡು ಇಲ್ಲ ಎಂದಳು. ಸೃಷ್ಟಿ ಕೋಪರಿಂದ, ನೀನು ಇನ್ನೂ ಅವನ ಪ್ರೀತಿಯಲ್ಲಿ ಕುರುಡಿಯಾಗಿದ್ದೀಯ, ಆ ವ್ಯಕ್ತಿ ನಿನ್ನ ಯೋಗ್ಯತೆಗೆ ತಕ್ಕವನಲ್ಲ, ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ ಎಂದು ಕೇಳಿದಳು. ಮಾನ್ಯತಾಳ ಮುಖದ ಭಾವನೆ ಬದಲಾಗದಿರುವುದನ್ನು ನೋಡಿ ಸೃಷ್ಟಿ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡಳು. ಮಾನ್ಯತಾ, ನಾನು ನಿನಗೆ ಹೇಗೆ ಹೇಳಲಿ, ನೀನು ಈಗಲೂ ಅವನನ್ನು ಪ್ರೀತಿಸುತ್ತಿದ್ದೀಯ, ಆತ ನಿನ್ನನ್ನು ಒಂದು ಲೆಕ್ಕಕ್ಕೆ ಇಟ್ಟಿಲ್ಲ. 1 ತಿಂಗಳ ಹಿಂದೆ ನಿನ್ನ ಮದುವೆಯಾಗಿದೆ ಮತ್ತು ಕಳೆದ 1 ತಿಂಗಳಿನಿಂದ ಆತ ನಿನ್ನ ಮುಖವನ್ನೇ ನೋಡಲು ಬಂದಿಲ್ಲ. ನಿಜವಾಗಿಯೂ ನೀನು ಈಗಲೂ ಅವನ ಜೊತೆಯೇ ಬಾಳಲು ಬಯಸುತ್ತೀಯ. ನೀನು ಬದುಕಿದೆಯೋ ಅಥವಾ ಸತ್ಯೋ ಎನ್ನುವುದು ಅವನಿಗೆ ನಯ ಪೈಸೆ ಲೆಕ್ಕಕ್ಕಿಲ್ಲ. ಅಷ್ಟರಲ್ಲಿ ಚೋಟು ಮೊಮೋಸ್ ತೆಗೆದುಕೊಂಡು ಬಂದನು. ಮೊಮೋಸ್ ಕಡೆ ನೋಡಿ ಸೃಷ್ಟಿ, ಸರಿ, ಇದನ್ನು ತಗೋ, ಮೊದಲು ಮೊಮೋಸ್ ತಿನ್ನು, ಇಲ್ಲದಿದ್ದರೆ ತಣ್ಣಗಾಗಿ ಬಿಡುತ್ತದೆ. ನಿನಗೆ ತಣ್ಣಗಾದ ಮೊಮೋಸ್ ಎಂದರೆ ಎಳ್ಳಷ್ಟು ಇಷ್ಟವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಎಂದಳು. ಮಾನ್ಯತಾ 1 ಮೊಮೋಸ್ ಅನ್ನು ಎತ್ತುಕೊಳ್ಳುವ ಮುಂಚೆ ಬಹಳ ಹೊತ್ತು ಅದನ್ನು ದಿಟ್ಟಿಸಿ ನೋಡಿದಳು. ಯಾವುದನ್ನು ನೆನಪಿಸಿಕೊಳ್ಳುತ್ತಿರುವಂತೆ ಭಾಸವಾಯಿತು. ಮುಂದುವರಿಯುವುದು.